ನಮಸ್ತೆ ನಮಸ್ಕಾರ ಮತ್ತೊಮ್ಮೆ ಎಲ್ರಿಗೂ KSK ವ್ಲಾಗ್ಸ್ಗೆ ಸ್ವಾಗತ. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ಮತ್ತೆ ನಿಮ್ಮ ಮುಂದೆ ತುಂಬ ಸಮಯದ ನಂತರ ಬರ್ತಿದ್ದೀನಿ. ಈ ಸಲ ಎಲ್ಲಿಗಪ್ಪ ಅಂತ ಕೇಳಿದ್ರೆ ಮಳೆಗಾಲ, ನಿಮಗೆಲ್ರಿಗೂ ಗೊತ್ತು. ಚಿಕ್ಕಮಂಗ್ಳೂರು ತುಂಬ ಒಳ್ಳೆ ಪ್ಲೇಸು ಈ ಟೈಮು ವಿಸಿಟ್ ಮಾಡೋಕ್ಕೆ. ಸೊ ಹಂಗಾಗಿ ಚಿಕ್ಕಮಂಗ್ಳೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಈ ಸಲ ಏನಪ್ಪ ಅಂದರೆ ಬೈಕಲ್ಲಿ ಹೋಗ್ತಿಲ್ಲ, ಯಾಕಂದರೆ ನಮ್ಮ ಗ್ಯಾಂಗಲ್ಲಿ ಒಂದು 3-4 ಜನ ಕೈ ಕೊಟ್ಬಿಟ್ರು ಲಾಸ್ಟ್ ಮೂಮೆಂಟಿಗೆ, ಬರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾವು 5 ಜನ ಇದ್ದೀವಿ. 5 ಜನ ಕೂಡ ಕಾರಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಪ್ಯಾಕಿಂಗ್ ಎಲ್ಲ ಆಯಿತು, ರೆಡಿ ಆಗಿದ್ದೀವಿ. ನಾಳೆ ಬೆಳಗ್ಗೆ ಒಂದು 6:30-7 ಗಂಟೆ ಹೇಳುವಾಗ ಹೊರಡೋದು. ಸೊ ಪಯಣ ಸ್ಟಾರ್ಟ್ ಆಯಿತು. ಹಿಂಗೆ ಉಟ್ಟು ಕಟ್ಕೊಂಡು ಬೀಗಕ್ಕೆಲ್ಲ ಚಾರ್ಮಾಡಿ ತನಕ ತಲುಪಿದ್ವಿ. ವ್ಯೂ ನೋಡಿ ಹೆಂಗಿದೆ. ಒಂದೊಂದು ತಿರುವಲ್ಲೂ ಕೂಡ ಒಂದೊಂದು ವಾಟರ್ ಫಾಲ್ಸ್ ಸೈಕಾಗಿದೆ ನೋಡಿ. ಕಮ್ಮಿದ ಫಾಲ್ಸ್. ಇನ್ನು ಚಾರ್ಮಾಡಿ ಹತ್ತೋ ತನಕಲೂ ನಿಮ್ಗೆ ಇದೇ ಥರದ ದೃಶ್ಯ ಎಲ್ಲ ಕಡೆ ಫುಲ್ಲು ಫಾಗು. ನಿಮ್ಮ ಕಾರಲ್ಲಿ ಫಾಗ್ ಲೈಟು ಮತ್ತು ಹಜಾರ್ಡ್ ಲೈಟು ಆನ್ ಇಟ್ಕೋಬೇಕು. ನೋಡಿ, ದಾರಿಲಿ ಈ ಥರದ ಸೀನ್ಗಳು ಸಿಗುತ್ತೆ. ಯಾವ್ಯಾವ ತಿರುವಲ್ಲಿ ಹಸುಗಳು ಅಥವಾ ಮಂಗಗಳು ಸಿಗುತ್ತಂತ ಹೇಳೋಕ್ಕಾಗಲ್ಲ. ಇಲ್ಲಿ ಮಾತ್ರ ದನ ಮೇಯಿಸೋರು ಅಲ್ಲೇ ಇದ್ದರು, ಹಂಗಾಗಿ ಅವರು ನಮಗೆ ದಾರಿ ಕ್ಲಿಯರ್ ಮಾಡಿಕೊಡ್ತಾ ಇದ್ರು ಪಾಪ. ನೋಡಿ, ಅದು ಹಸುಗಳು ಗುರು. ಅದಕ್ಕೆ ಎಷ್ಟು ಹಾರ್ನ್ ನೋಡಿದ್ರು ಯಾವ ಸೈಡ್ ಹೋಗ್ಬೇಕಂತ ಗೊತ್ತಾಗಲ್ಲ ಅದಕ್ಕೆ. ನೋಡಿ, ಒಟ್ರಾಸಿ ಸಿಗ್ದಂಗೆ ಓಡುತ್ತೆ ಆಚೆ ಈಚೆ. ಆಚೆಯಿಂದಲೂ ಗಾಡಿಗಳು ಬರ್ತಾ ಇದ್ವು, ಬಟ್ ಫೈನಲಿ ಕ್ಲಿಯರ್ ಮಾಡಿಕೊಟ್ರು ಪಾಪ ರೋಡ್ನ. ನೋಡಿ, ಅದ್ರ ಮಿಡ್ಲಲ್ಲಿ ಇದೊಂದು. ಇದೇ ಥರದ ಕಾರ್ ಗುರು. ನೆನ್ನೆ ನೋಡಿದ್ದೆ ನಾ, ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಅಲ್ಲಿತ್ತು, ಮಾತಾಡ್ತಿದ್ವಿ. ಈಗ ಬೈಕಲ್ಲಿ ಬರ್ತೀನಿ, ಸೆಟ್ ಅಲ್ಲ. ಈಗಷ್ಟೇ ಒಂದು ಸಣ್ಣ ಜಲಪಾತ ನೋಡಿದ್ವಿ. ಈಗ ಮುಂದೆ ಬರಬೇಕಾದ್ರೆ ಅದೇ ಥರದ್ದು ಇನ್ನೊಂದು, ಬಟ್ ಸ್ವಲ್ಪ ದೊಡ್ಡದಾಗಿತ್ತು ಅದಕ್ಕಿಂತಲೂ. ನೋಡಿ, ಇದು ಮಾತ್ರ ನೋಡಿ ಸಖತ್ತಾಗಿದೆ. ಸೊ ಅದನ್ನು ದಾಟ್ಕೊಂಡು ಸ್ವಲ್ಪ ಮುಂದೆ ಬರಬೇಕಾದ್ರೆ ಒಂದು ಹೋಟೆಲ್ ಸಿಕ್ತು. ಅಲ್ಲಿ ಸ್ವಲ್ಪ ತಿಂಡಿನೆಲ್ಲ ಮಾಡಿ ಹೋಗೋಣ ಅಂತ ನಿಲ್ಲಿಸಿದ್ವಿ. ನಿಮಗೆ ನೆನಪಿದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಡಾಕ್ಟರ್ ಬ್ರೋ ಫ್ಯಾನ್ಸ್ ಅವ್ರಿಗೆ ನೆನಪಿರುತ್ತೆ, ಯಾಕಂದರೆ ನಮ್ಮ ಡಾಕ್ಟರ್ ಬ್ರೋ ಅವರು ಚಾರ್ಮಾಡಿ ಕಡೆಗೆ ಬಂದಾಗ ಇದೇ ಥರದ್ದು ಯಾವುದೋ ಒಂದು ಹೋಟ್ಲಲ್ಲಿ ಅವರ ವ್ಲಾಗನ್ನು ಶೂಟ್ ಮಾಡಿದ್ರು. ಮೋಸ್ಟ್ಲಿ ಇದೇ ಹೋಟ್ಲಾ ಅಥವಾ ಆಚೆದ ಅಂತ ನನಗೆ ಗೊತ್ತಿಲ್ಲ ಸರಿಯಾಗಿ, ಬಟ್ ಆ ವಿಡಿಯೋ ವೈರಲ್ ಆಗಿತ್ತು. ಹೀಗೆ ತಿಂಡಿ ಎಲ್ಲ ಮಾಡಿದ್ದಾಯಿತು, ತುಂಬಾ ಚೆನ್ನಾಗಿತ್ತು. ಕಾಸ್ಟ್ ಕೂಡ ತುಂಬಾ ಕಮ್ಮಿ. ನೋಡಿ, ನಾವು ಬಂದಿದ್ದು ಹೊಂಡಾ ಸಿಟಿಯಲ್ಲಿದೆ. ಕಾರಲ್ಲಿ ಇದ್ದಿದ್ದು 3 ಜನ, ಮಿಕ್ಕಿದ್ದಿನ್ನಿಬ್ಬರು ನಮಗೆ ಚಿಕ್ಕಮಗಳೂರಲ್ಲೇ ಸಿಕ್ಕಿದ್ರು. ಅವ್ರನ್ನೂ ಕರ್ಕೊಂಡು ರೂಮ್ ಕಡೆಗೆ ಬಂದ್ವಿ. ನೋಡಿ ಗುರು ಫ್ರೆಂಡ್ಸು, ಕೊನೆಗೂ ನಾವು ರೂಮಿಗೆ ಬಂದು ಸೇರ್ಕೊಂಡಿದ್ದೀವಿ. ರೂಮ್ ಹೆಂಗಿದೆ ನೋಡ್ಕೊಳ್ಳಿ ಒಂದ್ಸಲ. ಒಂದಿನ ಚಾರ್ಜ್ ಬಂದುಬಿಟ್ಟು 3,000 ರೂಪಾಯಿ ಹೇಳಿದ್ದಾರೆ ಇವರು. ಸೊ ನಮಗೆ 2 ದಿನಕ್ಕೆ ಬೇಕು. ಏನು ಹೇಗೆ ಅಂತೆಲ್ಲ ನೋಡಬೇಕೀಗ. ಈ ಲಾಡ್ಜ್ ಹೆಸರು ಬಂದುಬಿಟ್ಟು SBS ರೆಸಿಡೆನ್ಸಿ ಅಂತ, ಬಸ್ ಸ್ಟ್ಯಾಂಡ್ ಹತ್ರನೇ ಆಗುತ್ತೆ. ಬರುವಾಗಲೇ ಸಂಜೆ ಆಗಿಬಿಟ್ಟಿತ್ತು. ಸೊ ಫಸ್ಟ್ ಪ್ಲೇಸ್ ನಾವು ವಿಸಿಟ್ ಮಾಡಿದ್ದು ಬಂದುಬಿಟ್ಟು ಹಿರೇಕೊಳಲೆ ಲೇಕು. ನೋಡಿ ದೃಶ್ಯಗಳು ಹೆಂಗಿದೆ ಅಂತ. ಫುಲ್ಲು ಓಪನ್ ವ್ಯೂ. ನಿಮಗೆ ಕೆರೆ ಹತ್ರ ಹೋಗ್ಬೇಕಾದ್ರೇ ನಿಮ್ಗೆ ಒಳ್ಳೆ ವ್ಯೂ ಸಿಗುತ್ತೆ. ಅದೇ ಥರ ತಣ್ಣಗಿರೋ ಗಾಳಿನೂ ಬರ್ತಾಯಿತ್ತು. ನಾವೇನೋ ಮಳೆ ಬರುತ್ತೆ ಅಂದ್ಕೊಂಡ್ವಿ, ಬಟ್ ಸದ್ಯಕ್ಕೆ ಬರಲಿಲ್ಲ. ನಮ್ಮ ಲಕ್ಕು ಹೇಳ್ಬೋದು. ಒಂದು ವಿಷಯ ಏನಪ್ಪ ಅಂದರೆ, ಕೆರೆ ಫುಲ್ಲು ತುಂಬ್ಕೊಂಡಿರುತ್ತೆ ಅಂದ್ಕೊಂಡೆ, ಬಟ್ ಕೆರೆಯಲ್ಲಿ ಏನೂ ನೀರೇ ಇರಲಿಲ್ಲ, ತುಂಬಾ ಕಮ್ಮಿ ಇತ್ತು. ಮಳೆಗಾಲ ಬೇರೆ ಹೇಗೆ ಅಂತ ಗೊತ್ತಿಲ್ಲ. ನೋಡಿ, ಒಂದು ಸಣ್ಣ ಗುಡಿ ಇದೆ, ಬಟ್ ಮುಚ್ಚಾಕ್ಬಿಟ್ಟಿದ್ದಾರೆ. ನೋಡ್ಕೊಳ್ಳಿ, ನಿಮಗೆ
ಕೆರೆ ಕಡೆಯಿಂದ ಫುಲ್ ವ್ಯೂ ತೋರಿಸ್ತಾ ಇದ್ದೀನಿ. ಹೇಗಿತ್ತು ಫ್ರೆಂಡ್ಸು? ಇಷ್ಟ ಆದರೆ ಕಮೆಂಟಲ್ಲಿ ಬರೆದಾಕಿ. ಮಳೆಗಾಲ ಅಲ್ವಾ, ತುಂಬ ಜನ ಇರಲ್ಲ ಅಂದ್ಕೊಂಡಿದ್ದೆ, ಬಟ್ ವೀಕೆಂಡ್ ಆಗಿದ್ದರಿಂದ ತುಂಬಾ ಜನ ಇದ್ದರು. ನಾವೇ ಲಾಸ್ಟ್ ಬಂದಿದ್ದು ಅಂದ್ಕೊಂಡ್ವಿ, ಬಟ್ ನಾವು ಬಂದಿದ್ದ ಮೇಲೂ ಇನ್ನೂ ಜನರು ಬರ್ತಾನೆ ಇದ್ದರು. ಹಾಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಇಲ್ಲೂ ಕಳೆದ್ವಿ, ಫೋಟೋಸು ವೀಡಿಯೋಸು ಮಾಡ್ತಾ. ಏನೇ ಹೇಳಿ, ಆ ಬೆಟ್ಟದ ಕಡೆ ಇರೋ ಸೀನ್ರಿ ಮಾತ್ರ ಸೈಕಾಗಿದೆ ಗುರು. ನೋಡೋಕ್ಕೆ ಬಿಟ್ಟೋಗೋಕ್ಕೆ ಮನಸ್ಸು ಬರ್ತಿಲ್ಲ ಈ ಜಾಗನ. ಗಾಳಿ ಅಂತೂ ಕೇಳಲೇಬೇಡಿ, ತುಂಬಾ ಜೋರಾಗಿ ಬರ್ತಿದೆ. ಮೊಬೈಲಲ್ಲಿ ಶಬ್ದ ಕೇಳುತ್ತಿರ್ಬೋದು ನಿಮಗೆ. ಹಾಗೆ ಒಂದು ನೆನಪಿಗಾಗಿ ಫೋಟೋ ವೀಡಿಯೋ ಮಾಡಿಕೊಂಡು ಸೀದಾ ಹೋಗೋಣ ಅಂತ ಬಂದ್ವಿ. ಬರಬೇಕಾದ್ರೆ ಇದೊಂದು ವಿಷಯ ನೋಡಿ, ನಮ್ಮ ಸಾತ್ವಿಕ್ ಅವ್ರ ಕೈಯಲ್ಲಿ ಒಂದು ನೊಣ ಕೂತಿತ್ತು. ಸಂಜೆ ಆಗ್ತಾನೆ ಫುಲ್ಲು ಫಾಗು ಕವರ್ ಆಗಿಬಿಟ್ಟಿತ್ತು ಬೆಟ್ಟಗಳನ್ನ. ನೋಡಿ, ಏನು ಬೆಟ್ಟಗಳೇ ಕಾಣಿಸ್ತಾ ಇಲ್ಲ, ಆ ರೇಂಜಿಗೆ ಕವರ್ ಆಗಿಬಿಟ್ಟಿದೆ. ನಮ್ಮ ಬಾಸ್ ಸಾತ್ವಿಕ್ ಅವರು ಇಲ್ಲಿ ಅವರ ಲವ್ ಲೈಫ್ ಬಗ್ಗೆ ತುಂಬಾ ಡೀಪಾಗಿ ಡಿಸ್ಕಷನ್ ಮಾಡ್ತಿದ್ದಾರೆ. ನೋಡಿ ರಿಯಾಕ್ಷನ್. ಇದು ನೆಕ್ಸ್ಟ್ ಡೇ ಬೆಳಗಿನ ಸೀನ್ಸು ಹೆಂಗೆ ಕಾಣ್ತಿದೆ ನೋಡಿ. ಹಾಗೆ ಅಲ್ಲಿಂದ ಮುಳ್ಳ್ಯನಗಿರಿಗೆ ಬಂದ್ವಿ ರೂಮಿಂದ. ಇಲ್ಲಿ ಕಾರ್ನ ಪಾರ್ಕ್ ಮಾಡಿಕೊಂಡು ಮ್ಯಾಗೆಲ್ಲ ತಿನ್ಕೊಂಡು ಮತ್ತೆ ಬೆಟ್ಟ ಹತ್ತೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ವೆದರು ಅಯ್ಯೋ ದೇವ್ರೆ ಸಖತ್ತಾಗಿತ್ತು. ಮಳೆ ಕೂಡ ಬರ್ತಿತ್ತು. ಮೊದಲೇ ಚಳಿ, ಅದ್ರ ಮೇಲೆ ಗಾಳಿ, ಮಳೆ ಮತ್ತು ಫಾಗು. ಸೈಕಿತ್ತು ಸೀನ್ರಿ ಮಾತ್ರ. ಸ್ಟೆಪ್ಸು ಬಿಡಿ, ಮೊದಲೇ ಜಾರ್ತಿತ್ತು. ಬಟ್ ಹೆಂಗೂ ಇಲ್ಲಿ ತನಕ ಬಂದಿದ ಮೇಲೆ ಹತ್ತಲೇಬೇಕು ಗುರು ಬೆಟ್ಟನ. ಸೊ ಹತ್ತಿದ್ವಿ. ಈ ಸೀನ್ ನೋಡಬೇಕಾದ್ರೆ ಲಾಸ್ಟ್ ಟೈಮ್ದೊಂದು ನೆನಪು ಬಂತು. ಲಾಸ್ಟ್ ಟೈಮ್ ನಮ್ಮ KSK ವ್ಲಾಗ್ನ ಶ್ರೀಶಾ ಅವರೊಟ್ಟಿಗೆ ಬಂದಿದ್ದೆ ಇಲ್ಲಿಗೆ. ಆಗಲೂ ಇದೇ ಥರ ಗುರು. ಬಟ್ ಮಳೆ ತುಂಬಾ ಜೋರಿತ್ತು, ಗಾಳಿ ಕೂಡ ಅಷ್ಟೇ. ನಿಂತ್ಕೊಳ್ಳಿಕ್ಕೂ ಆಗ್ತಿರ್ಲಿಲ್ಲ. ಮೆಟ್ಲು ಮೇಲೆ ಕೂತು ಇಳ್ದದ್ದು ಲಾಸ್ಟಿಗೆ, ಆ ರೇಂಜಿಗಿತ್ತು. ಅದೇ ಥರ ಮುಳ್ಳ್ಯನಗಿರಿದೊಂದು ವಿಶೇಷತೆ ಏನಂದರೆ, ಇಲ್ಲಿ ಮೇಲ್ಗಡೆ ಇರೋ ದೇವಸ್ಥಾನದಲ್ಲಿರೋ ದೇವರು ತುಂಬಾ ಪವರ್ಫುಲ್ ಅಂತಾರೆ. ಸೊ ಇಲ್ಲಿ ತನಕ ಮುಳ್ಳ್ಯನಗಿರಿಲಿ ಅನಾಹುತಗಳು ಯಾವುದೂ ಆಗಲಿಲ್ಲ. ಕೊನೆಗೂ ಹೆಂಗೋ ಮೆತ್ತಿಗೆ ಹತ್ಕೊಂಡು ಕೂತ್ಕೊಂಡು ಎಲ್ಲ ಬಂದ್ವಿ ಮೇಲ್ಗಡೆ. ನೋಡಿ ಮೇಲ್ಗಡೆಯಿಂದ ದೃಶ್ಯ ಹೆಂಗಿದೆ ಅಂತ. ಫುಲ್ಲು ಜನರು ಗುರು, ವೀಕೆಂಡು. ಅಲ್ಲಿ ನೋಡಿ ಸೈಡಲ್ಲಿ ಅದು ದೇವಸ್ಥಾನ, ಅದ್ರ ಪಕ್ಕದಲ್ಲೇ ಒಂದು ಸಣ್ಣ ನಂದಿದು ಗುಡಿ ಇದೆ. ಅಲ್ಲಿಂದ ಕೆಳಗೆ ಬರಬೇಕಾದ್ರೆ ನಿಮಗೆ ಇಲ್ಲಿ ಸೈಡಲ್ಲಿ 2 ಗುಹೆಗಳು ಕಾಣುತ್ತೆ ನೋಡಿ. ಇಲ್ಲೊಂದಿದೆ ಮತ್ತು ಅಲ್ಲಿ ಮೇಲೆ ಹತ್ತಿದ್ರೆ ಅಲ್ಲೂ ಇನ್ನೊಂದಿದೆ. ತೋರಿಸ್ತೀನಿ ತಡೀರಿ. ನೋಡಿ ಇಲ್ಲಿ ಇನ್ನೊಂದಿದೆ. ಗುಹೆದು ಮುಂದುಗಡೆನೇ ನಿಮಗೆ ಒಳ್ಳೆ ಸೀನರಿ ಸಿಗುತ್ತೆ ನೋಡೋಕ್ಕೆ. ಬಟ್ ಇವಾಗ ಮಳೆ ಮತ್ತು ಫಾಗ್ ತುಂಬಿಕೊಂಡಿದ್ರಿಂದ ಏನೂ ಕಾಣ್ತಾ ಇಲ್ಲ ಇಲ್ಲಿ. ಮತ್ತೆ ವಾಪಸ್ಸು ಗುಹೆಯಿಂದ ದೇವಸ್ಥಾನದ ಕಡೆಗೆ ಬಂದ್ವಿ. ಮತ್ತು ಅಲ್ಲಿಂದ ಏನು ಪ್ಲ್ಯಾನು ಅಂತೆಲ್ಲ ಮಾತಾಡಿಕೊಂಡು ಸೀದಾ ರೂಮ್ಗೆ ಹೋದ್ವಿ. 2 ದಿನದ ಟ್ರಿಪ್ಪು ಮುಗಿಯಿತು, ಇವತ್ತು ಬಿಡ್ತಾ ಇದ್ದೀವಿ. ಒಂದು ಬೇಜಾರಂದರೆ ತುಂಬ ಪ್ಲೇಸಸ್ ಕವರ್ ಮಾಡಲಿಕ್ಕೆ ಆಗಲಿಲ್ಲ ಈ ಸಲ. ಬರೀ 2 ಪ್ಲೇಸಿಗೆ ಹೋಗಿದ್ದು, ಒಂದು ಹಿರೇಕೊಳ್ಳೆ ಲೇಕ್ ಮತ್ತು ಮುಳ್ಳ್ಯನಗಿರಿ ಬೆಟ್ಟ. ಹಾಗೆ ಬರ್ತಾ ಕುದುರೆಮುಖ ದಾರಿಯಾಗಿ ಮಂಗಳೂರು ಕಡೆಗೆ ಬಂದ್ವಿ ನಾವು. ಇಲ್ಲಿ ವ್ಯೂ ನೋಡಿ ಹೆಂಗಿದೆ, ಸೈಕ್ ಅಂದರೆ ಸೈಕ್. ಈ ಸೈಡ್ ಕುದುರೆಮುಖ ಘಾಟಲ್ಲಿ ತುಂಬ ಗಾಡಿಗಳು ಇರಲಿಲ್ಲ. ನಮಗಂತೂ ರೇರ್ಲಿ 1-2 ಏನೋ ಸಿಕ್ತು. ಹಾಗಂತ ಅಂದ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಡನ್ಲಿ ಒಂದು ರೈಡರ್ಸ್ ಗ್ಯಾಂಗ್ ಸಿಕ್ತು ನೋಡಿ. ಒಂದು 8-10 ಬೈಕ್ಸ್ ಏನೋ ಇತ್ತು ಅನಿಸುತ್ತೆ. ಇವಾಗ ಸದ್ಯಕ್ಕೆ ಇಲ್ಲಿ ಒಂದಿದೆ, ಮುಂದುಗಡೆ ಬರುತ್ತೆ ದೊಡ್ಡಬಳ್ಳಿ. ಈ ಬೈಕರ್ಸ್ ಗ್ಯಾಂಗ್ ದೃಶ್ಯ ನೋಡಬೇಕಾದ್ರೆ ನಮಗೂ ನಮ್ಮ ಟೀಮ್ ಒಟ್ಟಿಗೆ ಲಾಂಗ್ ರೈಡ್ಸ್ಗೆ ಹೋಗಿದ್ದೆಲ್ಲ ನೆನಪು ಬರ್ತಾ ಇತ್ತು ಗುರು. ಬಟ್ ಈ ಸಲ ಏನು ಮಾಡೋಕ್ಕಾಗಲಿಲ್ಲ. ಅದೇ ಮೊದಲೇ ಹೇಳಿದೆ ವಿಡಿಯೋ ಸ್ಟಾರ್ಟ್ ಆಗೋಕ್ಕೂ ಮುಂಚೆ 2-3 ಜನ ಕೈ ಕೊಟ್ಬಿಟ್ರು. ಹಾಗಾಗಿ ಹೋಗೋಕ್ಕಾಗಲಿಲ್ಲ, ಕಾರಲ್ಲೇ ಬಂದ್ವಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಚಿಕ್ಕಮಗಳೂರು ಕಡೆಗೆ ಬರೋದಾದರೆ ಟ್ಯಾಕ್ಸಿ ಮಾಡಿದ್ರೆ ಒಳ್ಳೆಯದು ಅನ್ಕೋತೀನಿ. ಊರಲ್ಲೇ ಟ್ಯಾಕ್ಸಿಗಳು ಸಿಗುತ್ತೆ,
ಅದರಲ್ಲೇ ಬಂದರೆ ಇನ್ನೂ ಒಳ್ಳೆಯದು. ಯಾಕಂದರೆ ಊರಿನವರಿಗೆ ತುಂಬ ಗೊತ್ತಿರುತ್ತೆ ಊರಿನ ಬಗ್ಗೆ. ಸೊ ಹಂಗಾಗಿ ನೀವು ನಿಮ್ಮ ಕಾರಿಗೆ ಸುಮ್ಮನೆ ಪೆಟ್ರೋಲ್ ಹಾಕ್ಕೊಂಡು ಜಾಗಗಳನ್ನೆಲ್ಲ ಹುಡ್ಕಾಡೋ ಬದಲು ಇದೇ ಬೆಸ್ಟ್ ಅನ್ಕೋತೀನಿ. ಸೊ ಇಲ್ಲಿಗೆ ವ್ಲಾಗ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಮತ್ತು ತಪ್ಪದೆ ಆ ಬೆಲ್ ಬಟನ್ ಒಂದು ಒತ್ತಿಬಿಡಿ ಗುರುಗಳೇ. ಎಲ್ಲರಿಗೂ ಧನ್ಯವಾದ.